ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮ ಪಾರ್ಟ್ನರ್ ಅವರ ಥಿಂಕಿಂಗ್, ಅವರ ಥಾಟ್ ಪ್ಯಾಟ್ರನ್ ಈಗ ಚೇಂಜ್ ಆಗ್ತಾ ಇದೆ. ದಿನಪೂರ್ತಿ ನಿಮ್ಮ ಪಾರ್ಟ್ನರ್ ಅವರ ಥಾಟ್ ಪ್ರೊಸೆಸ್ ಮೇಲೆ ತುಂಬ ವರ್ಕ್ ಮಾಡ್ತಾ ಇರೋ ಹಾಗೆ ಇದ್ದಾರೆ. ಅವರು ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಎನರ್ಜಿ ಹೈ ಒಬ್ಸೆಷನ್ ಆ್ಯಂಡ್ ಅಟ್ರಾಕ್ಷನ್ ಎನರ್ಜಿ. ಇವತ್ತು ನಿಮ್ಮ ಕಡೆ ಅವರಿಗೆ ತುಂಬ ಸ್ಟ್ರಾಂಗ್ ಒಬ್ಸೆಷನ್ ಫೀಲ್ ಆಗ್ತಾ ಇದೆ. ನಿಮ್ಮ ಕಡೆ ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಆಗ್ತಾ ಇದೆ. ಏನೋ ಒಂದು ಫೋರ್ಸ್ ಅವರನ್ನು ನಿಮ್ಮ ಕಡೆಗೆ ಎಳಿತಾ ಇರುವ ಹಾಗೆ ಫೀಲ್ ಆಗಬಹುದು. ಈ ಒಬ್ಸೆಷನ್ ಅನ್ನೋದು ಸಾಮಾನ್ಯ ಲೆವೆಲ್ನಲ್ಲಿ ಇಲ್ಲ, ತುಂಬ ಹೈ ಲೆವೆಲ್ ಒಬ್ಸೆಷನ್ ಅನ್ನೋ ಎನರ್ಜಿ ಇದೆ. ನಿಮ್ಮ ಕಡೆ ಅವರಿಗೆ ತುಂಬ ಹೈ ಲೆವೆಲ್ನಲ್ಲಿ ಅಟ್ರಾಕ್ಷನ್ ಕೂಡ ಫೀಲ್ ಬರಬಹುದು. ಅದೇ ರೀತಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಅವರ ಎಮೋಷನ್ಸ್ ಈಗ ತುಂಬ ಹೈ ಆಗಿರುವ ಎನರ್ಜಿ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಎಮೋಷ್ನಲ್ ಆಗ್ಬೋದು. ನಿಮ್ಮ ನೆನಪಿನಲ್ಲಿ ಅವರಿಗೆ ತುಂಬ ಡೌನ್ ಫೀಲ್ ಮಾಡ್ಕೊಳ್ಬೋದು. ಹಾಗಾಗಿ ಇವತ್ತು ಅವರು ನಿಮ್ಮ ಬಗ್ಗೆ ಮನಸಾರೆ ತುಂಬ ಎಮೋಷ್ನಲ್ ಆಗಿ ಯೋಚನೆ ಮಾಡುವ ಎನರ್ಜಿಯಲ್ಲಿದ್ದಾರೆ. ಚೇಂಜ್ ಇನ್ ಥಾಟ್ ಪ್ಯಾಟ್ರನ್ ಎನರ್ಜಿ. ಅವರ ವಿಷನ್ ಚೇಂಜ್ ಆಗ್ತಾ ಇದೆ. ಅವರ ಥಿಂಕಿಂಗ್, ಅವರ ಥಾಟ್ ಪ್ಯಾಟ್ರನ್ ಚೇಂಜ್ ಆಗ್ತಾ ಇದೆ. ಅಂದರೆ ಮೊದಲು ಅವರು ನಿಮ್ಮ ಬಗ್ಗೆ ಹೇಗೆ ಯೋಚನೆ ಮಾಡ್ತಾ ಇದ್ರೋ, ಈಗ ಅದಕ್ಕಿಂತ ತುಂಬ ಡಿಫ್ರೆಂಟ್ ಲೆವೆಲ್ನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಅವರ ಲವ್ ಇನ್ನೂ ಹೆಚ್ಚಾಗ್ತಾ ಇದೆ. ನಿಮ್ಮ ಮೇಲಿನ ರೆಸ್ಪೆಕ್ಟ್ ಕೂಡ ಹೆಚ್ಚಾಗ್ತಾ ಇದೆ. ಅವರು ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಈಗ ಗೊತ್ತಾಗೋದಕ್ಕೆ ಶುರು ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಳ್ಳೆಯ ಕೆಮಿಸ್ಟ್ರಿ ಬಿಲ್ಡ್ ಆಗಬೇಕು ಅಂತಹ ಥಾಟ್ಸ್ ಇವತ್ತು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಮೊದಲು ಅವರಿಗೆ ಇಷ್ಟೊಂದು ದೊಡ್ಡ ಆಲೋಚನೆ ಅಥವಾ ವೈಡ್ ಆಗಿರುವಂತಹ ಆಲೋಚನೆ ಇರಲಿಲ್ಲ. ಮೊದಲು ಅವರು ತುಂಬ ಲಿಮಿಟೆಡ್ ಮೈಂಡ್ ಸೆಟ್ನಲ್ಲಿ ಹಾಗೆ ಕಾಣಿಸ್ತಾ ಇದ್ರು. ಆದರೆ ಈಗ ನಿಮ್ಮ ಬಗ್ಗೆ ಅವರ ಯೋಚನೆ ತುಂಬ ಚೇಂಜ್ ಆಗ್ತಾ ಇದೆ. ಈಗ ಅವರು ವೈಡ್ ಯೋಚನೆಯಲ್ಲಿ ತುಂಬ ಕನೆಕ್ಷನನ್ನು ವೈಡಾಗಿ ನೋಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ವೈಡಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಜಸ್ಟಿಸ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಕೆಲವರ ಲೈಫ್ನಲ್ಲಿ ಜಸ್ಟಿಸ್ ಅನ್ನೋ ಎನರ್ಜಿ ಇದೆ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡಲಿಲ್ಲ, ಸ್ಟೆಬಿಲಿಟಿ ಕೊಡಲಿಲ್ಲ. ನೀವು ಈ ಕನೆಕ್ಷನ್ನಲ್ಲಿ ಕಮಿಟ್ಮೆಂಟ್ ಬೇಕು ಅಂತ ಕೇಳಿದ್ರಿ, ಸ್ಟೆಬಿಲಿಟಿ ಬೇಕು ಅಂತ ಕೇಳಿದ್ರಿ. ಇನ್ನೂ ತುಂಬ ಎಕ್ಸ್ಪೆಕ್ಟೇಷನ್ ನಿಮ್ಮ ಹತ್ರ ಇತ್ತು. ಆದರೆ ನಿಮ್ಮ ಪಾರ್ಟ್ನರ್ ಆ ಎಕ್ಸ್ಪೆಕ್ಟೇಷನ್ಗಳನ್ನು ಫುಲ್ಫಿಲ್ ಮಾಡಲಿಲ್ಲ. ಅದರಿಂದ ನಿಮಗೆ ಒಂದು ಇನ್ಜಸ್ಟಿಸ್ ಆಗಿರುವ ಹಾಗೆ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಜೊತೆ ತಪ್ಪು ಮಾಡಿದರು ಅನ್ನೋ ಫೀಲಿಂಗ್ ನಿಮಗಿತ್ತು. ನಿಮ್ಮ ಎಕ್ಸ್ಪೆಕ್ಟೇಷನ್ಗಳನ್ನು ಫುಲ್ಫಿಲ್ ಮಾಡದೇ ಇರೋದಕ್ಕೆ ಅವರು ಹಲವಾರು ರೀಸನ್ಸ್ ಕೊಟ್ಟರು. ಆದರೆ ಆ ರೀಸನ್ಸ್ ಅನ್ನೋದು ನಿಜವಾಗಿರಲಿಲ್ಲ, ಅವು ಫೇಕ್ ರೀಸನ್ಸ್ ಆಗಿತ್ತು. ಈಗ ಅವರಿಗೆ ಆ ವಿಷಯದ ರಿಯಲೈಸೇಷನ್ ಆಗ್ತಾ ಇದೆ. ಮೊದಲು ಯಾಕೆ ನಿಮಗೆ ಕಮಿಟ್ಮೆಂಟ್ ಕೊಡಲಿಲ್ಲ, ಯಾಕೆ ಈ ರಿಲೇಷನ್ಶಿಪ್ಗಾಗಿ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅನ್ನೋದರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಅವರ ಮಿಸ್ಟೇಕ್ಸನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ನಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿದರೆ ಅನ್ನೋ ಅರಿವು ಅವ್ರಿಗೆ ಬರ್ತಾ ಇದೆ. ಸೊ ಅವರು ಮಾಡಿದ ಮಿಸ್ಟೇಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಈ ಕನೆಕ್ಷನ್ ಬಗ್ಗೆ ಎಷ್ಟು ಹೆಚ್ಚು ಯೋಚನೆ ಮಾಡ್ತಾರೋ ಅಷ್ಟು ಹೆಚ್ಚು ಅವರ ಮಿಸ್ಟೇಕ್ಸ್ ಬಗ್ಗೆ ರಿಯಲೈಸೇಷನ್ ಆಗುವ ಎನರ್ಜಿಯಲ್ಲಿದ್ದಾರೆ. ರಿಗ್ರೆಟ್ ಆ್ಯಂಡ್ ಜಸ್ಟಿಸ್ ಎನರ್ಜಿ.
ಅವರು ನಿಮ್ಮ ಜೊತೆ ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಅವರಿಗೆ ಅವರ ತಪ್ಪಿನ ಅರಿವಿಲ್ಲ, ಅವ್ರು ನನಗೆ ಎಷ್ಟು ಪೇಯ್ನ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ನೋ ಥಾಟ್ ಇದ್ದರೆ ಆ ಎನರ್ಜಿ ಇಲ್ಲ. ಈ ಪರ್ಸನ್ಗೆ ನಿಮ್ಮ ಜೊತೆ ತಪ್ಪಾಗಿದೆ ಅನ್ನೋದು ಸಂಪೂರ್ಣ ಗೊತ್ತಿದೆ. ಅವರಿಂದ ನಿಮಗೆ ಪೇಯ್ನ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆ ವಿಷಯಕ್ಕೆ ಅವರು ಒಳಗೊಳಗಡೆ ಶೇಮ್ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಯುವರ್ ಪ್ರೆಸೆನ್ಸ್ ಎನರ್ಜಿ. ನೀವು ಅವರ ಲೈಫ್ನಲ್ಲಿ ಅಬಂಡೆನ್ಸ್ ಆಗಿದ್ರಿ. ನೀವು ಅವರ ಲೈಫ್ನಿಂದ ದೂರ ಆದಮೇಲೆ ಅವರ ಲೈಫ್ನಲ್ಲಿ ಇದ್ದ ಗ್ರೋತ್, ಸಕ್ಸಸ್, ಪಾಸಿಟಿವ್ ಫ್ಲೋ ಎಲ್ಲವೂ ಕಡಿಮೆ ಆಗಿರುವ ಹಾಗೆ ಅವರಿಗೆ ಅನುಭವ ಆಗ್ತಾ ಇದೆ. ಈಗ ಅವರು ಅವರ ಲೈಫ್ನಲ್ಲಿ ಸ್ಟ್ರಗಲ್ ಮಾಡ್ತಾ ಇರುವ ಹಾಗೆ ಕಾಣ್ತಾ ಇದ್ದಾರೆ. ಫೈನಾನ್ಷಿಯಲ್ ಸ್ಟ್ರಗಲ್ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಸ್ಟ್ರಗಲ್ ಕೂಡ ಆಗಿರ್ಬೋದು. ಆದರೆ ನಿಮ್ಮಿಂದ ದೂರ ಆಗಿ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ನೀವು ಅವರ ಲೈಫ್ನಲ್ಲಿ ಇಲ್ಲದ ನಂತರ ಅವರ ಪ್ರಾಬ್ಲಮ್ಸ್ ಹೆಚ್ಚಾಗಿದೆ ಅನ್ನೋ ಫೀಲಿಂಗ್ ಅವರಿಗಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್. ಈ ವ್ಯಕ್ತಿ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಕೂಡ ಅಡ್ಡ ಬಂದಿರ್ಬೋದು. ಥರ್ಡ್ ಪಾರ್ಟಿ ಅನ್ನೋದು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಮಾತ್ರ ಅಂತ ತಗೊಳ್ಳೋದಲ್ಲ. ಅದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಕೆರಿಯರ್ ಕೂಡ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಕೂಡ ಆಗಿರ್ಬೋದು. ಇವುಗಳಲ್ಲಿ ಯಾವುದಾದ್ರೂ ಒಂದು ಸಿಚುವೇಶನ್ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಕೊಟ್ಟಿರ್ಬೋದು. ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಎನರ್ಜಿ. ಒಂದು ವೇಳೆ ಆ ಥರ್ಡ್ ಪಾರ್ಟಿ ಅನ್ನೋರು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಆಗಿದ್ದರೆ ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ಅವರ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಥವಾ ಸಿಚುವೇಶನ್ಗೆ ಸರಿಯಾಗಿ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಲ್ಲ ಅನ್ನೋದು. ಅವರ ಮಾತು ಕೇಳಿ ಅವರ ಲೈಫ್ನಲ್ಲಿ ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ಈಗ ತಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಅವರು ಎಮೋಷ್ನಲ್ ಕನೆಕ್ಷನ್ ಫೀಲ್ ಮಾಡ್ತಾ ಇಲ್ಲ. ಮೊದಲು ಇದ್ದ ಬಾಂಡಿಂಗ್ ಈಗ ಇಲ್ಲ. ಸೊ ಆ ಕನೆಕ್ಷನ್ ಅನ್ನೋದು ಈಗ ಬದಲಾಗಿರುವ ಎನರ್ಜಿ ಇದೆ. ಕೆರಿಯರ್ ಆ್ಯಂಡ್ ಪ್ಯಾಷನ್ ಎನರ್ಜಿ. ಒಂದು ವೇಳೆ ಥರ್ಡ್ ಪಾರ್ಟಿ ಕೆರಿಯರ್ ಆಗಿದ್ದರೆ ಮೊದಲು ಇದ್ದ ಪ್ಯಾಷನ್ ಈಗ ಅವರಲ್ಲಿ ಇಲ್ಲ. ಅವರ ಗೋಲ್ಸ್ಗಾಗಿ ಮೊದಲು ಇದ್ದ ಫೋಕಸ್ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಕೆರಿಯರ್ನಲ್ಲಿ ಪ್ಯಾಷನ್ ಅನ್ನೋದು ಕಡಿಮೆಯಾಗಿದೆ. ಬಹಳಷ್ಟು ಸಮಯ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆರಿಯರ್ ಕೂಡ ಸರಿಯಾಗಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾವ ಕಾರಣಕ್ಕೆ ಅವರು ನಿಮಗೆ ನೋ ಕಾಂಟ್ಯಾಕ್ಟ್ ಕೊಟ್ಟರೋ ಈಗ ಆ ಸಿಚುವೇಶನ್ ಕೂಡ ಸರಿಯಾಗಿ ನಡೀತಾ ಇಲ್ಲ. ಆ ಬಾಂಡ್ ಕೂಡ ಸ್ಟ್ರಾಂಗ್ ಆಗಿಲ್ಲ. ಈ ಪರ್ಸನ್ ಅವರ ಲೈಫ್ನಲ್ಲಿ ಈಗಾಗಲೇ ತುಂಬ ಎಕ್ಸ್ಪೀರಿಯನ್ಸ್ಗಳನ್ನು ಫೇಸ್ ಮಾಡಿದ್ದಾರೆ. ಆದರೆ ಅವರು ಹ್ಯಾಪಿ ಆಗಿಲ್ಲ. ನಿಜವಾಗ್ಲೂ ಅವರು ಸ್ಟ್ರಗಲ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಡಿಟ್ಯಾಚ್ಮೆಂಟ್ ಆ್ಯಂಡ್ ಗಿಲ್ಟ್ ಎನರ್ಜಿ. ಈಗ ಅವರು ನಿಮ್ಮಿಂದ ಡಿಟ್ಯಾಚ್ಮೆಂಟ್ ಫೀಲ್ ಮಾಡ್ತಾ ಇದ್ದಾರೆ. ಆ ಡಿಟ್ಯಾಚ್ಮೆಂಟ್ಗೆ ಕಾರಣ ಅವರಿಗೆ ಅವರ ಬಿಹೇವಿಯರ್ ನಿಮ್ಮ ಕಡೆ ತುಂಬ ತಪ್ಪಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಪರ್ಸನ್ ಕೆಲವೊಮ್ಮೆ ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡಿರಬಹುದು, ಅಥವಾ ಹಾರ್ಶ್ ವರ್ಡ್ಸ್ ಬಳಸುವ ಹ್ಯಾಬಿಟ್ ಇರ್ಬೋದು. ಹೀಗೆ ಮಾತಾಡಿದ್ರೆ ಅವರು ಸ್ಟ್ರಾಂಗ್ ಕಾಣ್ತಾರೆ ಅನ್ನೋ ಮೆಂಟಾಲಿಟಿ ಅವರಲ್ಲಿರ್ಬೋದು. ಒಂದು ವೇಳೆ ಅವರು ನಿಮ್ಮ ಜೊತೆ ಕೂಡ ತುಂಬ ಹರ್ಟ್ ಮಾಡುವ ವರ್ಡ್ಸ್ ಬಳಸಿರ್ಬೋದು. ಹೈ ಅಟ್ರಾಕ್ಷನ್ ಎನರ್ಜಿ. ಇವತ್ತು ನಿಮ್ಮ ಕಡೆ ಅವರ ಫಿಸಿಕಲ್ ಅಟ್ರಾಕ್ಷನ್ ತುಂಬ ಹೈ ಲೆವೆಲ್ನಲ್ಲಿದೆ. ಒಂದು ವೇಳೆ ನೀವಿಬ್ಬರು ಸೇಮ್ ವರ್ಕ್ ಪ್ಲೇಸ್ನಲ್ಲಿದ್ದರೆ, ಅಥವಾ ಒಂದೇ ಊರಿನಲ್ಲಿದ್ದರೆ, ಒಂದೇ ಏರಿಯಾದಲ್ಲಿದ್ದರೆ, ಒಂದೇ ಸಿಟಿಯಲ್ಲಿದ್ದರೆ, ಇವತ್ತು ನಿಮ್ಮನ್ನು ನೋಡಿದ್ರೆ ಆ ಕ್ಷಣದಿಂದಲೇ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಕಡೆ ಅವರ ಅಟ್ರಾಕ್ಷನ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮನ್ನು ಅವರು ತುಂಬ ಬ್ಯೂಟಿಫುಲ್ ಅಥವಾ ಹ್ಯಾಂಡ್ಸಮ್ ಆಗಿ ನೋಡ್ತಾ ಇದ್ದಾರೆ. ಸೊ ಇವತ್ತು ನೀವು ಅವರಿಗೆ ಎಕ್ಸ್ಟ್ರಾಡಿನರಿ ಆಗಿ ಕಾಣಿಸ್ತಾ ಇದ್ದೀರಾ. ಇನ್ನರ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಅವರ ಥಾಟ್ ಪ್ಯಾಟರ್ನಲ್ಲಿ ತುಂಬ ಚೇಂಜ್ ಬರ್ತಾ ಇದೆ. ನೀವು ಈಗ ಹ್ಯಾಪಿ ಆಗಿದ್ದೀರಾ, ಇಂಡಿಪೆಂಡೆಂಟ್ ಆಗಿದ್ದೀರಾ, ಅಥವಾ ನೀವು ಅವರಿಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದರೆ ಅದು ಅವರನ್ನು ಒಳಗೊಳಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಅವರು ಒಳಗೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇನ್ನರ್ ಪೇಯ್ನ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ನಿಮಗೆ ಚೀಟ್ ಮಾಡ್ತಾರೆ, ನಿಮಗೆ ಪೇಯ್ನ್ ಕೊಡ್ತಾರೆ, ನಿಮಗೆ ಹರ್ಟ್ ಮಾಡ್ತಾರೆ, ಅಥವಾ ನಿಮ್ಮ ಟ್ರಸ್ಟ್ ಬ್ರೇಕ್ ಮಾಡ್ತಾರೆ. ಅದರ ಅರ್ಥ ಅವರು ಅದನ್ನೇ ಮಾಡಬೇಕು ಅಂತ ಬಯಸಿ ಮಾಡಿದ್ದಲ್ಲ. ಹೆಚ್ಚಿನ ಬಾರಿ ಅವರು ಅವರೊಳಗೆ ಏನಿದೆಯೋ ಅದನ್ನು ಅವರು ಇನ್ನೊಬ್ಬರಿಗೆ ಕೊಡ್ತಾರೆ. ಒಬ್ಬ ವ್ಯಕ್ತಿಯೊಳಗೆ ಪೇಯ್ನ್ ಇದ್ದರೆ ಅವರು ಹೊರಗಡೆ ಪೇಯ್ನನ್ನೇ ಕೊಡ್ತಾರೆ. ಈ ವಿಷಯ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ದುಃಖ, ನೋವು ಅವರ ಮನಸ್ಸಿನಲ್ಲಿದ್ದರೆ ಅದೇ ನೋವನ್ನು ಇನ್ನೊಬ್ಬರಿಗೂ ಕೂಡ ಕೊಡ್ತಾರೆ, ಇನ್ನೊಬ್ಬರಿಗೂ ಕೂಡ ಹಂಚ್ತಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ತುಂಬ ಹ್ಯಾಪಿಯಾಗಿದ್ದಾಗ ನೋಡಿ, ಅವರು ಹ್ಯಾಪಿಯಾಗಿ ಸಂತೋಷವಾಗಿ ಇನ್ನೊಬ್ಬರ ಜೊತೆ ಮಾತಾಡ್ತಾರೆ. ಅದೇ ದುಃಖದಲ್ಲಿದ್ದಾಗ ಯಾವ ರೀತಿ ಇರ್ತಾರೆ, ಅವರು ಅವರ ದುಃಖವನ್ನು ಹೇಳ್ಕೊಳ್ತಾರೆ, ದುಃಖವನ್ನು ಹಂಚ್ತಾರೆ. ಸೊ ಹಾಗಾಗಿ ಒಂದು ವೇಳೆ ನಿಮ್ಮ ಪಾರ್ಟ್ನರ್ ನಿಮಗೆ ಚೀಟ್ ಮಾಡಿದರೆ, ನಿಮಗೆ ಪೇಯ್ನ್ ಕೊಟ್ಟಿದ್ರೆ, ನಿಮ್ಮನ್ನು ಹರ್ಟ್ ಮಾಡಿದರೆ, ಅದರ ಹಿಂದೆ ಅವರೊಳಗಿನ ಅನ್ಹೀಲ್ಡ್ ಪೇಯ್ನ್ ಕೂಡ ಕಾರಣ ಆಗಿರ್ಬೋದು. ಕೆಲವರು ಅವರ ಈಗೋ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ, ಅವರನ್ನು ಪವರ್ಫುಲ್ ಅಂತ ಫೀಲ್ ಮಾಡ್ಕೊಳ್ಳೋದಕ್ಕೆ ಇಂತಹ ಬಿಹೇವಿಯರ್ ತೋರಿಸ್ತಾರೆ. ಆದರೆ ಆ ಫೀಲಿಂಗ್ ಶಾಶ್ವತವಾಗಿ ಉಳಿಯೋದಿಲ್ಲ. ಈ ಪರ್ಸನ್ ಪಾಸ್ಟ್ನಲ್ಲಿ ಯಾವುದೋ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿರ್ಬೋದು, ಯಾವುದೋ ಒಂದು ನೋವಿನಲ್ಲಿರ್ಬೋದು, ಅಥವಾ ಯಾವುದೋ ಒಂದು ಮನಸ್ಸಿನಲ್ಲಿರುವ ಹೀಲ್ ಆಗದೇ ಇರುವಂತಹ ಪೇಯ್ನ್ ಇರ್ಬೋದು. ಸೊ ಹಾಗಾಗಿ ಅವರು ನಿಮ್ಮನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡ್ಕೊಂಡಿದ್ರು. ಆದರೆ ಈಗ ಅವರಿಗೆ ಅದರ ರಿಯಲೈಸೇಷನ್ ಆಗ್ತಾ ಇದೆ. ನಿಧಾನವಾಗಿ ಅವರಿಗೆ ಅವೇಕ್ನಿಂಗ್ ಆಗ್ತಾ ಇದೆ. ಅವ್ರು ಏನು ಮಾಡಿದ್ದಾರೆ ಅನ್ನೋದು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ.
ಯುವರ್ ಹ್ಯಾಪಿನೆಸ್ ಎನರ್ಜಿ. ಈಗ ಅವರು ನಿಮ್ಮನ್ನು ಹ್ಯಾಪಿ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ನೀವು ಅವರಿಲ್ಲದೆ ಕೂಡ ಹ್ಯಾಪಿ ಆಗಿದ್ದೀರಾ ಅನ್ನೋ ಹಾಗೆ ಅವ್ರಿಗೆ ಕಾಣಿಸ್ತಾ ಇದೆ. ನಿಮಗೆ ಅವರಿಲ್ಲದೆ ಏನು ಡಿಫ್ರೆನ್ಸ್ ಆಗ್ತಾ ಇಲ್ಲ ಅನ್ನೋ ಥಾಟ್ ಅವರಲ್ಲಿ ಬರ್ತಾ ಇದೆ. ಈ ಥಾಟ್ ಅವರ ಮೇಲೆ ತುಂಬ ಎಫೆಕ್ಟ್ ಮಾಡ್ತಾ ಇದೆ. ಅವರಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ, ಅವರು ನಾನಿಲ್ಲದೆ ಹ್ಯಾಪಿ ಆಗಿದ್ದಾರೆ, ಅದಕ್ಕೆ ನಾನೇ ಕಾರಣ. ಯಾಕೆಂದರೆ ನಾನು ಅವರ ಜೊತೆ ಹ್ಯಾಪಿಯಾಗಿ ಇದ್ದಿದ್ದರೆ ಇವತ್ತು ಅವರು ನಾನಿಲ್ಲದೆ ಹ್ಯಾಪಿ ಆಗಿರ್ತಾ ಇರಲಿಲ್ಲ. ಈ ಥಾಟ್ ಅವರನ್ನು ತುಂಬ ಡೀಪಾಗಿ ಟಚ್ ಮಾಡ್ತಾ ಇದೆ. ಅವರ ಬಿಹೇವಿಯರ್ ಎಷ್ಟು ರಾಂಗ್ ಆಗಿತ್ತು ಅನ್ನೋದು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅವರೊಳಗೆ ಚೇಂಜ್ ತರುವ ಅವಶ್ಯಕತೆ ಇದೆ ಅನ್ನೋದು ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ಅವ್ರು ಚೇಂಜ್ ಆಗದೇ ಇದ್ದರೆ ಈ ಕನೆಕ್ಷನ್ ಹೇಗೆ ಬೆಟರ್ ಆಗುತ್ತೆ ಅನ್ನೋ ಪ್ರಶ್ನೆ ಅವ್ರಿಗೆ ಬರ್ತಾ ಇದೆ. ಫ್ಯೂಚರ್ ಎನರ್ಜಿ. ಅವರು ನಿಮ್ಮ ಜೊತೆ ಈ ಕನೆಕ್ಷನನ್ನು ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಈಗ ಅದು ಅವರಿಂದ ಆಗ್ತಾ ಇಲ್ಲ. ಅವರು ನಿಮ್ಮ ಜೊತೆ ರಿಲೇಷನ್ಶಿಪ್ಪನ್ನು ಮುಂದುವರಿಸಬೇಕು ಅನ್ನೋ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಲವ್ ಇದೆ. ಆದರೆ ಈ ರಿಯಲೈಸೇಷನ್ ಅವ್ರಿಗೆ ಸಪ್ರೇಷನ್ ಆದ ನಂತರ ಬಂದಿದೆ. ನೀವು ಜೊತೆಯಲ್ಲಿದ್ದಾಗ ಅವರ ಫೀಲಿಂಗ್ಸ್ ಬಗ್ಗೆ ಅವರಿಗೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ಆದರೆ ಸಪ್ರೇಷನ್ ಆದಮೇಲೆ ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಅರ್ಥ ಆಗ್ತಾ ಇದೆ. ಕೆಲವೊಮ್ಮೆ ಯಾರಾದರೂ ನಮ್ಮ ಜೊತೆಯಲ್ಲಿದ್ದಾಗ ಅವರ ವ್ಯಾಲ್ಯೂ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಆದರೆ ಅವರು ದೂರ ಹೋದಾಗ ಅವರ ಇಂಪಾರ್ಟೆನ್ಸ್ ಎಷ್ಟು ದೊಡ್ಡದು ಅನ್ನೋದು ಅರ್ಥ ಆಗುತ್ತೆ. ಸೊ ಈಗ ನಿಮ್ಮ ಪಾರ್ಟ್ನರ್ ಕೂಡ ಅದೇ ಸ್ಟೇಜ್ನಲ್ಲಿದ್ದಾರೆ. ನಿಮ್ಮ ವ್ಯಾಲ್ಯೂ ಅವರಿಗೆ ಈಗ ಸಂಪೂರ್ಣ ಅರ್ಥ ಆಗ್ತಾ ಇದೆ. ಅವರು ನಿಮ್ಮಿಂದ ಲಾಸ್ಟ್ ಚಾನ್ಸ್ ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಈ ಕನೆಕ್ಷನನ್ನು ಸಕ್ಸಸ್ಫುಲ್ ಮಾಡಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ಡಿವೈನ್ ಗೈಡೆನ್ಸ್ ಎನರ್ಜಿ. ಅವರಿಗೆ ಮನಸ್ಸಿನ ಒಳಗಿನಿಂದ ಒಂದು ಸ್ಟ್ರಾಂಗ್ ಗೈಡೆನ್ಸ್ ಸಿಗ್ತಾ ಇರುವ ಹಾಗೆ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಅವರ ಲೈಫ್ನಲ್ಲಿ ಪಾಸಿಟಿವ್ ಚೇಂಜ್ ತರುವ ವ್ಯಕ್ತಿ ನೀವು ಮಾತ್ರ ಅನ್ನೋ ರಿಯಲೈಸೇಷನ್ ಅವರಿಗೆ ಆಗ್ತಾ ಇದೆ. ನೀವು ಅವರ ಲೈಫ್ಗೆ ಪಾಸಿಟಿವಿಟಿ ತರ್ತೀರಾ, ನೀವು ಅವರ ಲೈಫ್ಗೆ ಹ್ಯಾಪಿನೆಸ್ ತರ್ತೀರಾ, ನೀವು ಅವರ ಲೈಫ್ಗೆ ಗ್ರೋತ್ ಮತ್ತು ಸಕ್ಸಸ್ ತರ್ತೀರಾ. ಈ ವಿಷಯ ಅವರಿಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ನಿಮ್ಮ ಜೊತೆಗೆ ಅವರು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾರೋ ಅಷ್ಟು ಕಂಫರ್ಟಬಲ್ ಅವ್ರು ಯಾರ ಜೊತೆನೂ ಫೀಲ್ ಮಾಡಿಲ್ಲ. ನಿಮ್ಮ ಮೇಲೆ ಅವರಿಗೆ ಇರುವ ಲವ್ ಬೇರೆ ಯಾರ ಮೇಲೂ ಅವರಿಗೆ ಬಂದಿಲ್ಲ ಅನ್ನೋ ಫೀಲಿಂಗ್ ಇದೆ. ಅವರು ನಿಮ್ಮ ಜೊತೆ ತುಂಬ ಡೀಪ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಈ ವಿಷಯದ ರಿಯಲೈಸೇಷನ್ ಈಗ ಅವರಿಗೆ ಆಗ್ತಾ ಇದೆ. ಸಾಲಿಡ್ ಆಫರ್ ಎನರ್ಜಿ. ಒಂದು ವೇಳೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ಅವರ ಇಂಟೆನ್ಷನ್ ಕ್ಯಾಶುವಲ್ ಆಗಿರೋದಿಲ್ಲ. ಅವರು ನಿಮಗೆ ಸಾಲಿಡ್ ಆಫರ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಆಸೆ ಇದೆ. ಈ ಕನೆಕ್ಷನನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅನ್ನೋ ಡಿಸೈರ್ ಅವರಲ್ಲಿದೆ. ಹಿಡನ್ ಫೀಲಿಂಗ್ಸ್ ಎನರ್ಜಿ. ನಾನು ಮೊದಲೇ ಹೇಳಿದ ಹಾಗೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಒಬ್ಸೆಷನ್ ಫೀಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಫೀಲಿಂಗ್ಸ್ ಕೂಡ ತುಂಬ ಇಂಟೆನ್ಸ್ ಆಗಿದೆ. ನಿಜವಾದ ಅವರ ಮನಸ್ಸಿನ ಫೀಲ್ ಅನ್ನೋದು ಹೊರಗಡೆ ಬರ್ತಾ ಇದೆ. ಅವರು ನಿಮ್ಮೊಳಗೆ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಸೀಕ್ರೆಟ್ ಅಬ್ಸರ್ವೇಷನ್ ಎನರ್ಜಿ. ಒಂದು ವೇಳೆ ನೀವು ಇಬ್ಬರು ಸೇಮ್ ವರ್ಕ್ ಪ್ಲೇಸ್ನಲ್ಲಿ ಇದ್ದರೆ ಅಥವಾ ಸೇಮ್ ಏರಿಯಾದಲ್ಲಿ ಇದ್ದರೆ ಒಂದು ವಿಷಯವನ್ನು ನೀವು ನೋಟಿಸ್ ಮಾಡ್ಬೋದು. ಅವರು ನಿಮ್ಮನ್ನು ನೋಡ್ತಾ ಇರ್ತಾರೆ. ಆದರೆ ನೀವು ಅವರ ಕಡೆ ನೋಡಿದ ತಕ್ಷಣ ಅವರ ಕಣ್ಣು ಬೇರೆ ಕಡೆಗೆ ತಿರುಗಿಸ್ಕೊಳ್ತಾರೆ. ಅವರ ಸಂಪೂರ್ಣ ಫೋಕಸ್ ನಿಮ್ಮ ಮೇಲೆ ಇರುತ್ತೆ. ಅವರು ನಿಮ್ಮನ್ನು ಸೀಕ್ರೆಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವರ ಫೀಲಿಂಗ್ಸ್ ಮತ್ತು ಎಮೋಷನ್ಸನ್ನು ಹೈಡ್ ಮಾಡ್ತಾರೆ. ನಿಮಗೆ ಏನೂ ಗೊತ್ತಾಗದ ಹಾಗೆ ಹ್ಯಾಕ್ ಮಾಡ್ತಾರೆ. ಆದರೆ ಸೀಕ್ರೆಟಾಗಿ ನೀವೇನು ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ, ಯಾರ ಜೊತೆ ಮಾತಾಡ್ತೀರಾ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಲಾಂಗ್ ಡಿಸ್ಟೆನ್ಸ್ ಸೈನ್ಸ್ ಎನರ್ಜಿ. ಒಂದು ವೇಳೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದ್ದರೆ ಅಥವಾ ಸಪ್ರೇಷನ್ ಇದ್ದರೆ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಹಾಕುವ ಪೋಸ್ಟ್ ಲೈಕ್ ಮಾಡ್ಬೋದು, ನಿಮ್ಮ ಸ್ಟೇಟಸ್ಗೆ ರಿಯಾಕ್ಷನ್ ಕೊಡ್ಬೋದು. ಆ ಮೂಲಕ ಅವರ ಪ್ರೆಸೆನ್ಸನ್ನು ತೋರಿಸೋದಕ್ಕೆ ಟ್ರೈ ಮಾಡ್ಬೋದು. ಆದರೆ ಅವರ ಫೀಲಿಂಗ್ಸನ್ನು ಇನ್ನೂ ಸಪ್ರೆಸ್ ಮಾಡ್ತಾ ಇದ್ದಾರೆ. ಅವರ ಎಮೋಷನ್ಸನ್ನು ಹ್ಯಾಂಡಲ್ ಮಾಡೋದು ಅವರಿಗೆ ಕಷ್ಟ ಆಗ್ತಾ ಇದೆ. ಸೊ ಕನ್ಫ್ಯೂಸ್ಡ್ ಆಗಿದ್ದಾರೆ. ಕಾಂಪ್ಲಿಕೇಟೆಡ್ ಕನೆಕ್ಷನ್ ಎನರ್ಜಿ. ಈ ಪರ್ಸನ್ ಈ ಕನೆಕ್ಷನನ್ನು ತುಂಬ ಕಾಂಪ್ಲಿಕೇಟೆಡ್ ಮಾಡಿದ್ದಾರೆ. ಇಷ್ಟೊಂದು ಕಾಂಪ್ಲೆಕ್ಸ್ ಆಗಬೇಕಾಗಿರಲಿಲ್ಲ. ಆದರೆ ಅವರ ಬಿಹೇವಿಯರ್ ಮತ್ತು ಅವರ ಪಾಸ್ಟ್ನ ನೋವಿನ ಕಾರಣ ಈ ರಿಲೇಷನ್ಶಿಪ್ಪನ್ನು ಅವರು ಡಿಫಿಕಲ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮಿಬ್ಬರ ಮಧ್ಯ ಇರುವ ಯಾವುದೇ ವಿಷಯ ಆಗಿರ್ಬೋದು, ತುಂಬ ಡಿಫ್ರೆಂಟ್ ಆಗಿರ್ಬೋದು. ಅವರ ಟಾಕ್ಸಿಕ್ ಬಿಹೇವಿಯರ್, ಅವರ ಮೈಂಡ್ಸೆಟ್, ಅವರಿಗೆ ಫ್ಯಾಮಿಲಿ ಬಗ್ಗೆ ತುಂಬ ಯೋಚನೆ ಮಾಡುವ ವ್ಯಕ್ತಿ ಆಗಿರ್ಬೋದು. ಅವರ ಈಗೋ ಕೂಡ ಫ್ಯಾಮಿಲಿ ಇಂದ ಬಂದಿರಬಹುದು. ಒಂದು ವೇಳೆ ಅವರು ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಇದ್ದರೆ, ಅವರ ಫ್ಯಾಮಿಲಿ ತುಂಬ ರಿಚ್ ಆಗಿದ್ದರೆ ಅದರ ಎಫೆಕ್ಟ್ ಕೂಡ ಅವರ ಬಿಹೇವಿಯರ್ ಮೇಲೆ ಇರ್ಬೋದು. ಅಥವಾ ಅವರ ಈಗೋ ಅನ್ನೋದು ತುಂಬ ಹೈಯಲ್ಲಿರ್ಬೋದು. ಬಟ್ ಅದು ಅವರ ನಿಜವಾದ ನೇಚರ್ ಅಲ್ಲ. ಅವರ ಇನ್ನರ್ ಹೀಲಿಂಗ್ ಮಾಡಿದ್ರೆ ಈ ಬಿಹೇವಿಯರ್ ಚೇಂಜ್ ಆಗುವ ಚಾನ್ಸಸ್ ಇದೆ.
ಓಲ್ಡ್ ಕನೆಕ್ಷನ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ತುಂಬ ಹಳೆಯದಾಗಿರ್ಬೋದು. ಬಹಳ ಟೈಮ್ನಿಂದ ನಿಮ್ಮಿಬ್ಬರ ನಡುವೆ ಯಾವುದೇ ಕಮ್ಯುನಿಕೇಷನ್ ಇಲ್ಲದೇ ಇರ್ಬೋದು. ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಇರ್ಬೋದು. ಅಥವಾ ಆನ್ಲೈನ್ ಮೂಲಕ ಮಾತ್ರ ಕನೆಕ್ಟೆಡ್ ಆಗಿರ್ಬೋದು. ಆದರೆ ಈಗ ಈ ಕನೆಕ್ಷನ್ನಲ್ಲಿ ತುಂಬ ಚೇಂಜಸ್ ಬರುವ ಹಾಗೆ ಇದೆ. ನಿಮ್ಮಿಬ್ಬರ ಬಾಂಡ್ ಮತ್ತೆ ಸ್ಟ್ರಾಂಗ್ ಆಗುವ ಸಾಧ್ಯತೆ ಇದೆ. ಅಪಾಲಜಿ ಎನರ್ಜಿ. ಈ ಪರ್ಸನ್ ನಿಮ್ಮ ಹತ್ರ ಅಪಾಲಜಿ ಕೇಳುವ ಸಾಧ್ಯತೆ ಇದೆ. ಯಾಕೆಂದರೆ ನಿಮಗೆ ಸಾರಿ ಹೇಳೋದು ಸರಿಯಾಗಿರೋದು ಅನ್ನೋದು ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಅವರು ನಿಮಗೆ ಕೊಟ್ಟ ಪೇನ್, ನಿಮಗೆ ಕೊಟ್ಟ ಹರ್ಟ್, ಅದರ ನಂತರ ನಿಮಗೆ ಅಪಾಲಜಿ ಕೇಳೋದು ಅವರ ರೆಸ್ಪಾನ್ಸಿಬಿಲಿಟಿ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಇನ್ನರ್ ಗೈಡೆನ್ಸ್ ಎನರ್ಜಿ. ಅವರೊಳಗಿನ ಗೈಡೆನ್ಸ್ ಅವರನ್ನು ಸರಿಯಾದ ಡಿಸಿಷನ್ ತಗೊಳ್ಳುವ ರೀತಿ ಮಾಡ್ತಾ ಇದೆ. ತಪ್ಪಾಗಿರೋದನ್ನು ಸರಿಪಡಿಸ್ಬೇಕು ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡಬೇಕು ಅನ್ನೋ ಡೈರೆಕ್ಷನ್ ಅವರಿಗೆ ಸಿಗ್ತಾ ಇದೆ. ಒಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವುದಾದ್ರೂ ಒಂದು ವಿಷಯಕ್ಕೆ ತುಂಬ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅಥವಾ ತುಂಬ ನೀಡಿ ಆಗಿಬಿಟ್ರೆ ಕೆಲವೊಮ್ಮೆ ಅದೇ ವಿಷಯ ನಮ್ಮಿಂದ ಇನ್ನೂ ದೂರ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಳಿ ಬರಬೇಕು ಅಂತ ನೀವು ಬಯಸಿದ್ರೆ ಮೊದಲು ನಿಮ್ಮೊಳಗಿನ ಏನು ಚೇಸ್ ಮಾಡ್ತಾ ಇದ್ದೀರೋ, ಏನು ನೀಡಿ ಮಾಡ್ತಾ ಇದ್ದೀರೋ ಅದರ ಮೇಲೆ ನೀವು ವರ್ಕ್ ಮಾಡಬೇಕು. ಒಂದು ವೇಳೆ ನೀವು ದಿನವೂ ಅವರ ಬಗ್ಗೆ ಅಳ್ತಾ ಇದ್ದರೆ, ಕಣ್ಣೀರು ಹಾಕ್ತಾ ಇದ್ದರೆ, ಅವರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ಅಥವಾ ತುಂಬ ಡೆಸ್ಪರೇಟ್ ಫೀಲ್ ಮಾಡ್ತಾ ಇದ್ದರೆ ಮೊದಲು ನಿಮ್ಮ ಸೆಲ್ಫ್ ಮೇಲೆ ವರ್ಕ್ ಮಾಡಿ. ಇದು ನಿಮ್ಮ ಜರ್ನಿ ಕೂಡ ಆಗಿರ್ಬೋದು. ಆದರೆ ಇವತ್ತು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬ ನೀಡಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಅಡಿಕ್ಷನ್ ಆಗಿರುವ ಹಾಗೆ ಫೀಲ್ ಆಗ್ತಾ ಇದೆ. ಫಿಯರ್ ಆಫ್ ರಿಜೆಕ್ಷನ್ ಎನರ್ಜಿ. ಅವರ ಮಿಸ್ಟೇಕ್ಸ್ ಬಗ್ಗೆ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಆದರೆ ಒಂದು ವೇಳೆ ಅವರು ನನ್ನನ್ನು ಇಗ್ನೋರ್ ಮಾಡಿದ್ರೆ, ರಿಜೆಕ್ಟ್ ಮಾಡಿದ್ರೆ ಅನ್ನೋ ಹಿಂಜರಿಕೆ ಕೂಡ ಅವರೊಳಗಡೆ ಇದೆ. ಆದರೂ ಈ ರಿಲೇಷನ್ಶಿಪ್ಪನ್ನು ಯಾವುದೇ ಪ್ರಾಬ್ಲಮ್ ಇದ್ದರೂ ಫೇಸ್ ಮಾಡೋದಕ್ಕೆ ಅವರು ರೆಡಿ ಆಗಿರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮಿಬ್ಬರ ಬಾಂಡನ್ನು ಯಾರೂ ಸಪ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಫೀಲಿಂಗ್ ಅವರಿಗಿದೆ. ಈ ಕನೆಕ್ಷನ್ ಸ್ಪೆಷಲ್ ಅನ್ನೋ ರಿಯಲೈಸೇಷನ್ ಅವರಿಗೆ ಆಗ್ತಾ ಇದೆ. ಈ ವಿಷಯದ ಬಗ್ಗೆ ಅವರು ಈಗ ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ಸೀಕಿಂಗ್ ಪರ್ಫೆಕ್ಷನ್ ಎನರ್ಜಿ. ಇಲ್ಲಿವರೆಗೆ ಅವರು ನಿಮ್ಮಲ್ಲೇ ಫಾಲ್ಟ್ಸ್ ಹುಡುಕ್ತಾ ಇದ್ರು. ನೀವು ಹೀಗೆ, ನೀವು ಹಾಗೆ ಅನ್ನೋ ಕಂಪ್ಲೇಂಟ್ಸ್ ಅವರಲ್ಲಿದ್ದು. ಆದರೆ ಈಗ ಆ ಥಿಂಕಿಂಗ್ ಅನ್ನೋದು ಚೇಂಜ್ ಆಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಎನರ್ಜಿ. ಒಂದು ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಆಗುವ ಸಾಧ್ಯತೆ ಇದೆ. ಒಂದು ಕ್ಷಣದಲ್ಲಿ ಅವರು ನಿಮಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು ಅಥವಾ ಸಡನ್ನಾಗಿ ಭೇಟಿ ಆಗ್ಬೋದು. ಒಟ್ಟಾರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಆಗುವ ಎನರ್ಜಿ ಇದೆ. ಅವರು ನಿಮಗೆ ಒಂದು ದೊಡ್ಡ ವಿಷಯವನ್ನು ಹೇಳುವ ಸಾಧ್ಯತೆ ಕೂಡ ಇದೆ. ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ಹೇಳ್ಕೊಳ್ಳುವ ಸಾಧ್ಯತೆ ಕೂಡ ಇದೆ. ಚೇಸಿಂಗ್ ಯು ಎನರ್ಜಿ. ಈಗ ನೀವು ತುಂಬ ಸೈಲೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಮಾತ್ರ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಬಟ್ ಈಗ ಅವರು ನಿಮ್ಮನ್ನು ಚೇಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅವರಿಗೆ ನಿಮ್ಮಿಂದ ಒಂದೇ ಒಂದು ಲಾಸ್ಟ್ ಚಾನ್ಸ್ ಬೇಕಾಗಿದೆ. ಹಿಂದೆ ಯಾವಾಗಲೂ ನೀವೇ ಕಾಲ್ ಮಾಡ್ತಾಯಿದ್ರಿ, ನೀವೇ ಮೆಸೇಜ್ ಮಾಡ್ತಾಯಿದ್ರಿ, ಆಗ ಮಾತ್ರ ಕಮ್ಯುನಿಕೇಷನ್ ಶುರು ಆಗ್ತಾ ಇತ್ತು. ಆದರೆ ಈಗ ಅವರು ಸ್ವತಃ ಸ್ಟೆಪ್ ತಗೊಳ್ಳುವಂತಹ ನಿರ್ಧಾರ ಮಾಡಿದ್ದಾರೆ. ಇನ್ನು ಮುಂದೆ ಅವರೇ ಕಾಲ್ ಮಾಡಬೇಕು, ಅವರೇ ಮೆಸೇಜ್ ಮಾಡಬೇಕು, ಅವರೇ ಎಫರ್ಟ್ಸ್ ಹಾಕಬೇಕು, ಅವರೇ ನಿಮ್ಮನ್ನು ಮೀಟ್ ಮಾಡಬೇಕು. ನಿಮಗೆ ಮತ್ತೆ ಯಾವತ್ತೂ ನೆಗ್ಲೆಕ್ಟೆಡ್ ಫೀಲಿಂಗ್ ಬರದೇ ಇರೋ ರೀತಿ ನೋಡ್ಕೊಳ್ಬೇಕು. ಈ ರಿಲೇಷನ್ಶಿಪ್ಪನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡಬಾರ್ದು. ನಿಮ್ಮಿಂದ ದೂರ ಆದ ನಂತರ ಅವರು ಅವರ ಲೆಸನ್ಸನ್ನು ಕಲ್ತಿದ್ದಾರೆ ಅನ್ನೋ ಎನರ್ಜಿ ಇದೆ. ಸೊ ಮೊದಲ ಹೆಜ್ಜೆಯನ್ನು ಹಾಕೋದಕ್ಕೆ ರೆಡಿ ಆಗ್ತಾ ಇರುವ ಎನರ್ಜಿ ಇದೆ. ಪ್ರಾಮಿಸ್ ಎನರ್ಜಿ. ಈ ವ್ಯಕ್ತಿ, ಈ ಪರ್ಸನ್ ಅವರೊಳಗೆ ತುಂಬ ಪ್ರಾಮಿಸಸ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಈ ರಿಲೇಷನ್ಶಿಪ್ಪನ್ನು ಲೈಟಾಗಿ ತಗೊಳ್ಬಾರ್ದು ಅನ್ನೋ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಪ್ರತಿ ಸಲ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮೇಂಟೈನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ಸಮಯ ಕೊಡಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು, ನಿಮಗೆ ಇಂಪಾರ್ಟೆನ್ಸ್ ಕೊಡಬೇಕು. ನಿಮ್ಮನ್ನು ಮತ್ತೆ ಯಾವತ್ತೂ ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡಬಾರ್ದು. ನಿಮ್ಮಿಂದ ದೂರ ಇದ್ದ ಸಮಯದಲ್ಲಿ ಅವರ ಲೆಸನ್ಸ್ ಕಲ್ತಿದ್ದಾರೆ ಅನ್ನೋ ಎನರ್ಜಿ ಇದೆ. ಮಿಸ್ಸಿಂಗ್ ಯುವರ್ ಕಂಫರ್ಟ್ ಎನರ್ಜಿ. ನಿಮ್ಮ ಜೊತೆ ಇದ್ದಾಗ ಅವರಿಗೆ ಸಿಗ್ತಾ ಇದ್ದ ಕಂಫರ್ಟ್ ಎನರ್ಜಿ ಅವರು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಇದ್ದಾಗ ಮಾತ್ರ ಅವರಿಗೆ ಇನ್ನರ್ ಪೀಸ್ ಸಿಗ್ತಾ ಇತ್ತು ಅನ್ನೋ ಫೀಲಿಂಗ್ ಇದೆ. ಆ ಕಂಫರ್ಟ್ ಝೋನ್ ಈಗ ಅವರ ಲೈಫ್ನಲ್ಲಿಲ್ಲ. ಹಾಗಾಗಿ ನಿಮ್ಮ ಪ್ರೆಸೆನ್ಸ್ಗಾಗಿ ಅವರು ತುಂಬ ಫೀಲ್ ಮಾಡ್ತಾ ಇದ್ದಾರೆ. ರಾಂಗ್ ಟೈಮಿಂಗ್ ಎನರ್ಜಿ. ಕೆಲವೊಮ್ಮೆ ಅವ್ರಿಗೆ ಅನ್ನಿಸ್ತಾ ಇದೆ ಈಗ ಕಾಲ್ ಮಾಡೋದು ಸರಿಯಾದ ಟೈಮ್ ಅಲ್ಲ, ಈಗ ಮೆಸೇಜ್ ಮಾಡಿದ್ರೆ ಹೇಗಾಗುತ್ತೆ ಅನ್ನೋ ಡೌಟ್ಸ್ ಅವರೊಳಗೆ ಬರ್ತಾ ಇದೆ. ಹಾಗಾಗಿ ಅವರ ಫೀಲಿಂಗ್ಸ್ ಇದ್ದರೂ ಕೂಡ ಕೆಲವೊಮ್ಮೆ ಸ್ಟಾಪ್ ಆಗ್ತಾ ಇದ್ದಾರೆ. ಜಲಸಿ ಎನರ್ಜಿ. ಇವತ್ತು ಅವರು ಜಲಸ್ ಫೀಲ್ ಕೂಡ ಮಾಡ್ಬೋದು. ನೀವು ಯಾರಾದರೂ ಇನ್ನೊಬ್ಬರ ಜೊತೆ ಕ್ಲೋಸ್ ಆಗಿರುವ ಹಾಗೆ ಕಂಡ್ರೆ, ನೀವು ಬೇರೆ ಯಾರ ಜೊತೆಗಾದರೂ ಮಾತಾಡ್ತಿರೋದು, ನಗ್ತಿರೋದು, ಹ್ಯಾಪಿ ಆಗಿರೋದು ಇವೆಲ್ಲ ನೋಡಿದಾಗ ಅವರೊಳಗೆ ಜಲಸಿ ತುಂಬ ಸ್ಟ್ರಾಂಗ್ ಆಗಬಹುದು. ಪೀಸ್ಫುಲ್ ರಿಯೂನಿಯನ್ ಎನರ್ಜಿ. ಈ ಸಲ ಅವರು ಮೈಂಡ್ ಗೇಮ್ಸ್ ಆಡೋದಕ್ಕೆ ಬಯಸ್ತಾ ಇಲ್ಲ. ಡ್ರಾಮಾ ಕ್ರಿಯೇಟ್ ಮಾಡೋದು ಅವರ ಇಂಟೆನ್ಷನ್ ಅಲ್ಲ. ತುಂಬ ಪೀಸ್ಫುಲ್ ವೇನಲ್ಲಿ ರಿಯೂನಿಯನ್ ಆಗಬೇಕು ಅನ್ನೋ ಡಿಸೈರ್ ಅವರಲ್ಲಿದೆ.
ನೀವಿಲ್ಲದೆ ಅವರು ತುಂಬ ಎಂಟಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಆಬ್ಸೆನ್ಸ್ ಅವರಿಗೆ ಪ್ರತಿದಿನ ಕಾಡ್ತಾ ಇದೆ. ರಿಯಲೈಸೇಷನ್ ಅಬೌಟ್ ಬಿಹೇವಿಯರ್ ಎನರ್ಜಿ. ಹಿಂದೆ ಅವರು ನಿಮ್ಮನ್ನು ಒಂದು ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಿರ್ಬೋದು, ತುಂಬ ಸೆಲ್ಫಿಶ್ ಬಿಹೇವಿಯರ್ ಕೂಡ ತೋರಿಸಿರ್ಬೋದು. ಆದರೆ ಈಗ ಆ ಬಿಹೇವಿಯರ್ ಚೇಂಜ್ ಮಾಡಬೇಕು ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬಂದಿದೆ. ವಿನ್ನಿಂಗ್ ಯು ಬ್ಯಾಕ್ ಎನರ್ಜಿ. ಅವ್ರು ಈಗ ನಿಮ್ಮ ಟ್ರಸ್ಟನ್ನು ಮತ್ತೆ ವಿನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಮತ್ತೆ ಅವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಮನಸ್ಸಿಗೆ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪನ್ನು ಮತ್ತೆ ಬಿಲ್ಡ್ ಮಾಡಬೇಕು ಅನ್ನೋ ಆಸೆ ಇದೆ. ಈಗೋ ಆ್ಯಂಡ್ ಕಂಟ್ರೋಲ್ ಎನರ್ಜಿ. ಅವರಲ್ಲಿ ತುಂಬ ಈಗೋ ಇದೆ, ಕಂಟ್ರೋಲಿಂಗ್ ನೇಚರ್ ಕೂಡ ಇದೆ. ಆದರೆ ಈಗ ಅವರು ಲಾಯಲ್ ಪರ್ಸನ್ ಆಗಿ ನಿಮ್ಮ ಲೈಫ್ಗೆ ಮತ್ತೆ ಬರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಗೈಡೆನ್ಸ್ ಫಾರ್ ಯು. ಒಂದು ವೇಳೆ ಅವರು ನಿಮ್ಮ ಲೈಫ್ಗೆ ಬಂದರೆ ಅವರ ಜೊತೆ ರಿಲೇಷನ್ಶಿಪ್ ತಕ್ಷಣ ಎಂಟರ್ ಆಗಬೇಡಿ. ಮೊದಲು ನಿಮ್ಮ ಮನಸ್ಸು ಸಂಪೂರ್ಣ ರೆಡಿ ಆಗಬೇಕು. ಅವರ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಬಂದ ಮೇಲೆ ಮಾತ್ರ ರಿಲೇಷನ್ಶಿಪ್ಗೆ ಮತ್ತೆ ಚಾನ್ಸ್ ಕೊಡಿ. ಯಾಕೆಂದರೆ ಟ್ರಸ್ಟ್ ಇಲ್ಲದೆ ರಿಲೇಷನ್ಶಿಪ್ ಶುರು ಮಾಡಿದ್ರೆ ಪಾಸ್ಟ್ ಮೆಮೊರೀಸ್, ಪಾಸ್ಟ್ ಪೇಯ್ನ್, ಪಾಸ್ಟ್ ಕಂಪ್ಲೇಂಟ್ಸ್ ಇವೆಲ್ಲ ಮತ್ತೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ಹೊಸ ಬಿಗಿನಿಂಗ್ ಮಾಡುವ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ಕಂಪ್ಲೇಂಟ್ಸನ್ನು ರಿಲೀಸ್ ಮಾಡಿ. ಕಂಪ್ಲೀಟ್ ಟ್ರಸ್ಟ್ ಬಂದ ನಂತರ ಮಾತ್ರ ಮುಂದೆ ಹೋಗಿ. ಅವರೆಲ್ಲ ಚೇಂಜ್ ಆಗಿದ್ದಾರೆ, ಅವರಲ್ಲಿ ಎಲ್ಲ ಚೇಂಜಸ್ ಬಂದಿದೆ ಅನ್ನೋದು ಆ್ಯಕ್ಷನ್ ಮೂಲಕ ನಿಮಗೆ ಗೊತ್ತಾದ ಮೇಲೆ ಡಿಸಿಷನ್ ತಗೊಳ್ಳಿ. ಅದುವರೆಗೆ ವೆಯ್ಟ್ ಆ್ಯಂಡ್ ವಾಚ್ ಮಾಡೋದು ನಿಮ್ಮ ಗೈಡೆನ್ಸ್. ನಿಮ್ಮಿಬ್ಬರ ಕನೆಕ್ಷನ್ ಎಷ್ಟು ಸ್ಟ್ರಾಂಗ್ ಇದೆಯೋ ಅಷ್ಟೇ ಸ್ಟ್ರಾಂಗ್ ಕನೆಕ್ಷನ್ ನಿಮ್ಮ ಕಡೆಯಿಂದಲೂ ಇದೆ. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ನೀವು ಮೊದಲ ಸ್ಟೆಪ್ ಹಾಕುವ ಮುಂಚೆ ಅವರ ಆ್ಯಕ್ಷನ್ ಹೇಗಿದೆ ಅನ್ನೋದನ್ನು ನೀವು ಫೋಕಸ್ ಮಾಡಬೇಕು. ಅವರು ಏನು ತೀರ್ಮಾನ ತಗೊಳ್ತಾರೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ, ನಿಮ್ಮ ಹೃದಯ ಏನು ಹೇಳ್ತಾ ಇದೆ, ಅದು ನಿಜವಾದ ಗೈಡೆನ್ಸ್ ಆಗಿರುತ್ತೆ. ಸೊ ಅದರ ಮಾತನ್ನು ಕೇಳಿ. ಅವರಲ್ಲಿ ಏನು ಚೇಂಜ್ ಆಗಿದೆ ಅನ್ನೋದನ್ನು ಅವರ ಆ್ಯಕ್ಷನ್ ಮೂಲಕ ನೀವು ಗಮನಿಸಬೇಕಾಗುತ್ತೆ. ಸೊ ಇದು ಇವತ್ತಿನ ನಿಮ್ಮ ಪಾರ್ಟ್ನರ್ನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.